ಹಾಯ್, ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಅನಿಕೇತನ ವಿಶೇಷದಲ್ಲಿ ವಿಶೇಷವಾದ ವಿಡಿಯೋ ಮಾಡೋದಕ್ಕೆ ಊರೂರು ಸುತ್ತಾ ಇದೆ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ನನ್ನ ಕಣ್ಣಿಗೆ ಒಂದು ವಿಶೇಷವಾದ ವಸ್ತು ಸಿಕ್ಕಿದೆ. ಆ ವಿಶೇಷವಾದ ವಸ್ತುನ ತಯಾರು ಮಾಡೋಂಥ ವಿಶೇಷವಾದ ಜನ ಇದ್ದಾರೆ. ಬನ್ನಿ ತೋರಿಸ್ತೀನಿ ಯಾವುದು ಅಂತ. ಹಾಯ್, ಯಾವುದ್ರದ್ದು ಅಂದರೆ ಇಲ್ಲಿ ಎಷ್ಟು ಜನ ಗೊತ್ತಾಯ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಪೊರ್ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೋ ಕಾಲ್ಡ್ ಪೊರ್ಕೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋದಿಕ್ ಆಗೋದಿಲ್ಲ ಅಲ್ವಾ. ಕಸನ ಗುಡ್ಸಿ ಬಿಸಾಕೋದಿಕ್ಕಿದಿಲ್ಲ ಅಂದ್ರೆ ಆಗುತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ಇದು ಇವಾಗ ಎಷ್ಟೊಂದು ಸಿಟಿ ಕಡೆ ಕಣ್ಮರೆ ಆಗೋಟೋಗ್ಬಿಟ್ಟಿದೆ ಇದು ಅಲ್ವಾ. ಆದ್ರೂ ಇಲ್ಲಿ ಇಷ್ಟೊಂದಿರೋದು ನನ್ಗೆ ಯಾಕೋ ವಿಶೇಷ ಅಂತ ಅನಿಸ್ತದೆ. ನೀವು ಎಕ್ಸ್ಕ್ಲೂಸಿವ್ ಇದನ್ನ ತಯಾರು ಮಾಡೋರಾ? ಹೌದಾ? ನಿಮ್ ಮನೆಗೆ ನೀವು ಮಾಡ್ಕೊಳ್ತಾ ಇರೋದಾ? ಸೂಪರ್. ಲಕ್ಷ್ಮಿ ಅಂತ ಕೂಡ ಕರೀತಾರೆ, ಯಾಕೆಂದ್ರೆ ಲಕ್ಷ್ಮಿ ಸಮಾನ. ಕಾಡಲ್ಲಿ ಹೋಗಿ ಕೊಯ್ದು ಒಣಗಿಸಿ 15 ದಿನದ ಒಣಗಿಸಿ ಇವಾಗ ಉದುರಿಸ್ತಾ ಇರೋದು. ಹೌದಾ? ಇದ್ರ ಹೆಸರೇನು? ಪೊರ್ಕೆ ಅಲ್ಲ, ಇದಕ್ಕೊಂದು ಕಡ್ಡಿಗಿದೆ ಹೆಸರಿದೆ, ಹಂಚಿಕಡ್ಡಿ. ಹಂಚಿಕಡ್ಡಿ ಇದು ಅಂದ್ರೆ ಮನೆ ಹತ್ರ ಎಲ್ಲ ಗಿಡ ಹಾಕಿ ಬೆಳೆಸೋದು ಆತರ ಅಲ್ಲ. ಆತರ ಇಲ್ಲ, ಇದು ಕಾಡಲ್ಲೇ ಬೆಳೆಯೋದು. ಕಾಡಲ್ಲೇ ಬೆಳೆಯೋದಾ? ಓಕೆ. ಇಲ್ಲಿಂದ ಕಾಡು ಎಷ್ಟು ದೂರ ಇದೆ? ನಾವು 3-4 ಕಿಲೋಮೀಟರ್ ಹೋಗ್ಬೇಕು. ಹೌದಾ? ಒಂದೇ ಹತ್ರ ಇರಲ್ಲ. 3-4 ಕಿಲೋಮೀಟರ್. ಒಂದೇ ಹತ್ರ ಇರಲ್ಲ. ಅದೆಲ್ಲ ನೀವು ಕೊಯ್ಕೊಂಡ್ ಬಂದಿರೋದು? ಇಲ್ಲೇ ಮಣ್ಗಾಕಿರ್ತೀರಾ? ಇಲ್ಲ, ನಮ್ಮ ಮನೆ ಹತ್ರ, ಮನೆ ಮೇಲೆ, ಮನೆ ಪಕ್ಕ, ತೋಟದಲ್ಲ ಏನ್ ಮಾಡ್ತಾ ಇದ್ದೀರಾ? ಇದೆಲ್ಲ ಒಣಗಿಸಿ ಕ್ಲೀನ್ ಮಾಡ್ತಾ ಇದೀವಿ. ಪೊರ್ಕೆ ಕಟ್ಕೊಂಡು ಅದು ನಾವು ಮನೆಗೆ ಮಾತ್ರ ಯೂಸ್ ಮಾಡೋದು. ಜಾಸ್ತಿ ಇದ್ರೆ ಮಾರ್ತೀರಿ. ಹೌದಾ? ಮಾರ್ತೀರಾ ಹೊರಗಡೆಗೆಲ್ಲ? ಒಂದ್ ಪೊರ್ಕೆ ನಾವು ಸಿಟಿಲಿ ತುಂಬಾ ದೃಷ್ಟಿ ತೆಗಿಯಕ್ ಬಳಸ್ತೀವಿ ಹಂಚಿಕಡ್ಡಿನ. ಮಕ್ಳಿಗೆ ದೃಷ್ಟಿಯಾಗಿದ್ರೆ ಹಿಂಗ್ ಹಿಡ್ದು ದೃಷ್ಟಿ ಮಾಡ್ಕೊಂಡು ನಾವು ಅಂತ ಸುಡ್ತಾರೆ. ಆ ಕಡ್ಡಿ ಸುಟ್ಟಷ್ಟು ದೃಷ್ಟಿನೂ ಸುಟ್ಟೋಗುತ್ತೆ ಅಂತ ಅನ್ಬಿಟ್ಟು ನಮ್ಗೆ. ಅಕ್ಕ, ನಿಮ್ಮ ಹೆಸರು? ರತ್ನಮ್ಮ. ಇದೇ ಊರವ್ರ? ನಿಮ್ಮ ಹೆಸರು? ಸುನಂದಮ್ಮ ಅವರು, ರತ್ನಮ್ಮ ಅವರು. ನಿಮ್ಮ ಹೆಸರು? ಲಕ್ಷ್ಮಿ ಅವರು, ಮೀನಾಕ್ಷಿ ಅವರು, ಕಸ್ತೂರಿ ಅವರು. ಎಲ್ಲಾರ್ಗುನು ಒಂದ್ 4 ಕಡ್ಡಿಲ್ ನಾನ್ ದೃಷ್ಟಿ ತೆಗಿತಾ ಇದೀನಿ. ಎಲ್ಲರೂ ದೃಷ್ಟಿ ಹೋಗ್ಬಿಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದೀರಾ ಊಟ ಆಯ್ತಾ ಅಂತ ಅನ್ಬಿಟ್ಟು. ಇದೇ ಹಳ್ಳಿಲಿ ಇರೋ ಸಂಪ್ರದಾಯ. ನಾವು ಬೆಂಗಳೂರವರು, ಬೆಂದಕಾಳೂರು. ಈ ಕಡೆ ಎಲ್ಲ ಹೋಗ್ತಾ ಇದ್ವಿ, ಹಾಗೆ ಬಂದ್ವಿ. ಇಲ್ಲಿ ಇಷ್ಟೊಂದು ಕಡ್ಡಿಗಳಿದೆಯಲ್ಲ, ಈ ಸಾಮಾನ್ಯವಾಗಿ ಈ ಪೊರ್ಕೆಗಳು ಎಷ್ಟು ದಿನ ಬಾಳ್ಕೆ ಬರುತ್ತೆ? 1 ವರ್ಷ. ಹೌದಾ? ಅಂದ್ರೆ 1 ವರ್ಷಕ್ಕೂ ಒಂದೇ ಪೊರ್ಕೆ ಯೂಸ್ ಮಾಡ್ತೀರಾ? ಇಲ್ಲ, ತಿಂಗಳಿಗೊಂದು, 15 ದಿವಸಕ್ಕೊಂದು. ತಿಂಗಳಿಗೆ 2 ಪೊರ್ಕೆ. ತಿಂಗಳಿಗೆ 2 ಪೊರ್ಕೆ. ಆಮೇಲೆ ವರ್ಷ ಇಲ್ಲ 1.5 ವರ್ಷ ಆಗುತ್ತೆ. ನಾವ್ ಯಾವ ತರ ಯೂಸ್ ಮಾಡಿದ್ರೆ ಆ ತರ ಆಗುತ್ತೆ. ನೀವು ಗುಡಿಸ್ತಾ ಇದೆಲ್ಲ ಇದು ಕಾಣಿಸ್ತಿದೆಯಲ್ಲ, ಅದು ಉದ್ರೋಗ್ಬಿಡುತ್ತಲ್ಲ? ಉದ್ರೋಗ್ಬಿಟ್ಟಿರುತ್ತೆ. ಆಮೇಲೆ ಆಚೆ ಹಸು ಕುರಿ ಅದ್ ಅಂಗಳ ಎಲ್ಲ ಒಡ್ಸೋದಕ್ಕೆ ಇಟ್ಕೊಳ್ತೀರಾ? ಆ ತರ ಆಗುತ್ತೆ. ಇನ್ನು ಮನೇಲಿ ಮಕ್ಳು ಇದ್ದೀರಾ, ಅದ್ರ ದೃಷ್ಟಿ ಆಗೋದಕ್ಕೆ ಎಲ್ಲ ಸರಿಯಾಗುತ್ತೆ. ಸೂಪರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ ಮನೆಗಳಿಗೋಸ್ಕರ, ನಿಮ್ ಸಂಸಾರಕ್ಕೋಸ್ಕರ ನೀವು ಪಡೋ ಶ್ರಮಕ್ಕೆ ಒಂದು ಹ್ಯಾಟ್ಸ್ ಆಫ್ ಕೊಡಿ, ಹೈ ಫೈ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅನಿಕೇತನದಿಂದ ಬಂದಿರುವಂತಹ ಪೊರ್ಕೆ ವಿಶೇಷ. ಓಕೆನಾ? ಪೊರ್ಕೆನ್ ಯಾರಾದ್ರೂ ಪೊರ್ಕೆ ಅಂತ ಹೇಳಿದ್ರೆ ಅಂತವ್ರಿಗೆಲ್ಲ ಹೇಳಿ, ಪೊರ್ಕೆಯಿಂದನೂ ಒಳ್ಳೆ ಕೆಲಸ ಆಗುತ್ತೆ. ಅದಕ್ಕೇನೆ ಪೊರ್ಕೆನ ಲಕ್ಷ್ಮಿ ಸಮಾನವಾಗಿ ನೋಡುವಂಥದ್ದು. ಸೊ ಇದಿಷ್ಟು ವಿಶೇಷತೆ ಜೊತೆಗೆ ಈ ಸಣ್ಣ ವಿಡಿಯೋನ ಹಾಗೆ ಸಣ್ಣದಾಗಿ ಮುಗಿಸ್ತಾ ಇದೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ಸ್ ಮೇಡಮ್. ಸಿಕ್ಕಿಲ್ಲ, ಅಂಗಡಿಲಿ ಸಿಗುತ್ತಲ್ಲ. ಓ, ಇದು ಫುಲ್ ಹಿಂಗ್ ಉದ್ರುತ್ತಾ? ಹೌದಾ? ಕಚ್ಚುತ್ತಾ? ಹಂಗಂದ್ರೆ ಅನಿಕೇತನ ಯೂಟ್ಯೂಬ್ ಚಾನಲ್ ನೋಡಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ.